ಅವ ಬೇಂಗ್ರೋಡಿ ರಾಮಚಂದ್ರ ಭಟ್ರು ಮಣ್ಣು ಮತ್ತು ಅಪ್ಪ ಹಂಗೆ ಪೂಜೆಗೆ ಹಚ್ಚಿಲ್ಲ ಅಪ್ಪುಣ್ಣಾಣು ಹಣ್ಣು ಅವಿಲೆ 1959 ಏಕ ವರ್ಷ ಅನ್ನಪೂರ್ಣೇಶ್ವರಿದೆ ಸೇವೆಗೆಲ್ಲಿಸಾವೆ ತೀ ಕರುಂದಲ್ಲ ಅಂದ್ರೆ ಮತ್ತು ಫುಳ್ಳಿನ ವಿದ್ಯಾಭ್ಯಾಸಕ PUC BSc ದವನು MBBS ಬೆಳಗಾಂ JN ಮೆಡಿಕಲ್ ಕಾಲೇಜ್ ಮಣ್ಣು ಸೈಂಟು MBBS ಡಿಗ್ರಿ ಮೇಳಿ ನಿಮ್ಗೆ ಈ ಡಿಗ್ರಿ ಮೇಳಿನ ನಂತರ ಕೇರಳ ಸ್ಟೇಟನ್ನು 3 ವರ್ಷ ವೈದ್ಯಾಧಿಕಾರಿದವನು ಕೆಲಸಗೆಲ್ಲ ಅನ್ಸಾವೆ ತೇಂದಲ್ಲೇ ನಂತರ ಮುಖ ಹಳ್ಳಿದಲ್ಲಿ ಮತ್ತು ಯಜಮಾಂತಿಲೆ ಸಣ್ಣ ಚೆಡ್ವಾಂತಿ ಸ್ಪೆಷಲಿಸ್ಟ್ ಅವಂಗಂದು ಒಗ್ಗಂಗಿಲೆ ಕುದುರೆಮುಖ ಕಂಪೆನಿಯನ್ನು ಕೆಲಸ ಮೇಳ ಹೇಗ 50 ಹಾಸಿಗೆ ಆಸ್ಪತ್ರೆ 15 ಸ್ಪೆಷಲಿಸ್ಟ ಆವ ವೈದ್ಯಾಧಿಕಾರಿ ಮಾಡಿ ಮೆಡಿಕಲ್ ಸೂಪರ್ಡೆಂಟ್ದವನು 25 ವರ್ಷ ಕೆಲಸಗೆಲ್ಲ ಅನ್ಸಾವೆ ಆಹಾರದಲ್ಲಿ ನಮಗೆ ಮುಖ್ಯ 3 ಅಂಶಗಳು ಬೇಕು ನೋಡಿ. ಶರ್ಕರ ಪಿಷ್ಟ ನೀವೆಲ್ಲ ಶಾಲೆಯಲ್ಲಿ ಓದಿದ್ದನ್ನೇ ನಾನು ಪುನಃ ಹೇಳ್ತಾ ಇರೋದು. ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ ನಾವು, ಗೊತ್ತಾಯ್ತಲ್ಲ, ಅದು ನಮಗೆ ಎನರ್ಜಿ ಗಿವಿಂಗ್, ಶಕ್ತಿ ಕೊಡುವಂಥದ್ದು ಕಾರ್ಬೋಹೈಡ್ರೇಟ್. ಅದಕ್ಕೆ ನೋಡಿ ಹಳೆ ಕಾಲದಲ್ಲಿ ಬೆಳಗ್ಗೆ ದೋಸೆ ಇಡ್ಲಿ ಎಲ್ಲ ತಿಂತಿದ್ರು. ಈಗೇನು ಪಿಜ್ಜಾ ನೂಡಲ್ಸ್ ಬೇಕು ನಮಗೆ. ಇಡ್ಲಿ ದೋಸೆ ಅಮ್ಮನೇ ತಿನ್ನಬೇಕಷ್ಟೇ ಅಲ್ವಾ. ಮಧ್ಯಾಹ್ನ ಊಟಕ್ಕೂ ಅನ್ನ ಜಾಸ್ತಿ ಯೂಸ್ ಮಾಡ್ತಿದ್ರು, ರಾತ್ರಿ ಊಟಕ್ಕೂ. ಅಂದರೆ ಸಕ್ಕರೆ ಅಂಶ ಇರುವ ವಸ್ತುಗಳು, ಕಾರ್ಬೋಹೈಡ್ರೇಟ್, ಗ್ಲೂಕೋಸ್ ನಮ್ಮ ಶರೀರಕ್ಕೆ ಶಕ್ತಿಯನ್ನು ಕೊಡುವಂಥದ್ದು. ಎರಡನೇದು ಸಾರಜನಕ, ಪ್ರೋಟೀನ್ಸ್ ಅಂತ ಹೇಳ್ತೇವೆ ನಾವು. ನಮ್ಮ ಜೀವಕೋಶಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಸಾರಜನಕ, ಪ್ರೋಟೀನ್ಸ್. ಅದು ನಿಮ್ಮ ದ್ವಿದಳ ಧಾನ್ಯಗಳು, ಬೇಳೆ, ತೊಗರಿ ಬೇಳೆ, ಹಸರು ಎಲ್ಲ ಬೇಳೆಗಳಿದೆಯಲ್ಲ, ಇದರಲ್ಲಿ ಮತ್ತು ಸೊಪ್ಪು ತರಕಾರಿಗಳಲ್ಲಿ ಇದೆ ಯಾವುದು ಸಾರಜನಕ. ನಮಗೆ ಬೇಕಾಗಿರೋ ಬರೀ 10ರಿಂದ 15% ಅಷ್ಟೇ. ಕೊನೆಯದು ಕೊಬ್ಬಿನ ಅಂಶ, ಫ್ಯಾಟ್ ಅಂತ ಹೇಳ್ತೇವೆ ನಾವು. ಅದು ಬರೀ 10ರಿಂದ 20. ನಿಮ್ಮ ತುಪ್ಪ ಇರಲಿ, ಮೊಸರು ಇರಲಿ, ಎಲ್ಲ ನಿಮ್ಮ ಬೇಕರಿ ಐಟಮ್ ಸಿಗ್ತಾವಲ್ಲ, ಬ್ರೆಡ್ಡು, ಬಿಸ್ಕೆಟು ಎಲ್ಲ, ಅದರಲ್ಲೆಲ್ಲ ಹಿಡನ್ ಫ್ಯಾಟ್ ಅಂತ ಹೇಳ್ತೇವೆ ನಾವು. ನಮಗೆ ಗೊತ್ತಿಲ್ಲದ ಕೊಬ್ಬಿನ ಅಂಶ ಉಂಟು. ಇವತ್ತು ನಿಷ್ಪತ್ತಿ ಉಲ್ಟಾಗಿ ಹೋಗಿದೆ. ನಾವೆಲ್ಲ 50ರಿಂದ 60% ಕೊಬ್ಬು ತಿಂತಾ ಇದ್ದೇವೆ. ಬಿಸ್ಕೆಟ್ ಆಗಲಿ, ಬ್ರೆಡ್ ಆಗಲಿ, ಪೀಸ್ ಆಗಲಿ, ಬರ್ಗರ್ ಆಗಲಿ, ನಮಗೆ ಅದು ಇಷ್ಟ. ಕೊಬ್ಬಿದಾನೆ ನೋಡುವ ಅಂತ ಹೇಳ್ತಾರಲ್ವಾ. ಕೊಬ್ಬು ಬಂದಿದೆ ಅವನಿಗೆ. ಅದರಿಂದ ಕೊಬ್ಬು ಬಂದ ಕೂಡಲೇ ಏನಾಗ್ತದೆ, ಬ್ಲಡ್ ಪ್ರೆಷರ್ ಬರ್ತದೆ, ಡಯಾಬಿಟೀಸ್ ಬರುತ್ತೆ, ಎಲ್ಲ ಕಾಯಿಲೆಗಳು ಕೊಬ್ಬಿನೊಟ್ಟಿಗೆ ಬರ್ತದೆ. ಮತ್ತು ಕೊಬ್ಬನ್ನು ಕರಗಿಸಲಿಕ್ಕೆ ಜಾಸ್ತಿ ವ್ಯಾಯಾಮ ಮಾಡಬೇಕು ನಾವು. ತಿನ್ಲಿಕ್ಕೆ ಜಾಸ್ತಿ ತಿಂತೇವೆ, ವ್ಯಾಯಾಮ ಕಡಿಮೆ ಮಾಡ್ತೇವೆ ನಾವು. ಆದ್ದರಿಂದ ಈ 3 ಅಂಶಗಳು ನಮ್ಮ ಆಹಾರದಲ್ಲಿ 3 ನಿಷ್ಪತ್ತಿಯಲ್ಲಿ ಇರಬೇಕು. ಸರ್ವಿಸಾರಿ ಮುಖ್ಯ ಏಕ ವಿಷಯ ನಾನು ದಲ್ಲಂಗಶ ಮಳ್ಳರಿಗೆ ಕಶಿಲಿ ಏಕ ಅಪಘಾತದ ಅಂತಣ ಇದೆಲ್ಲ ರೋಗ ಎಂತಣ त्या संदर्भारी त्या टायमारी कोण डॉक्टर आसना, आस्पत्रे आसना, जनसामान्य आम्ही आसरी तितंतना आम्ही जनसामान्य जनेनी त्या रोग्याक आस्पत्रे पोवपर्यंत आम्ही कशें करियेदा ते एक विषय माझ्या मनान जाल्ल्या बसता. हांवें सुमार सैंट जॉन एम्ब्युलन्स म्हणून ಡೆಲ್ಲಿ माण इंडियन रेड क्रॉस सोसायटी म्हणून तर सुमार कಡೆ एक अन्वेषण करू मथला एक इथेना एक प्रथम चिकित्से म्हणल्यार रोग्याक आमी कशे रितीने उपचार करू रोख रितीने आस्पत्रेग हरपर्यंत जास्ती ताका ತೊಂದರೆ जायनाಸ कसं करियेदन म्हणून एक ನಿರೂಪಣೆ करू एक ಜೀವರಕ್ಷಣೆ ಪ್ರಥಮ ಚಿಕಿತ್ಸೆ म्हणून एक ಅಂತ ಇಡೀ ಜನಸಾಮಾನ್ಯಾಂಗದವು ಮಾಣ ಆಸ್ಪತ್ರೆ ಇತ ಕೈನೆ ಕಾರ್ಖಾನೆಯನ್ನು ಶಾಲೆಯನ್ನು ಮಾಣ ಕೈವಟ್ಟು ಆರ್ಗನೈಸೇಷನ್ ಉಂಟು ಹಸಿ ಒಳೆ ಕೈವಟ್ಟು ಹೊಚ್ಚನು ಯಾ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾಹಿತಿ ದಪ್ಪ ತಸ ಮತ್ತು ಅನುಭವ 50 ಸಾಸಾಂಜಿ ಓರಿ ಜನಾಗ ಅವೇ ಈಗ ಯಾ ಪ್ರಥಮ ಚಿಕಿತ್ಸೆಯನ್ನು ತರಬೇತಿ ದಿಲ್ಲ ಅನ್ಸ ತವಳಿ ಸುಮಾರು ತರಬೇತಿ ಪಡೆಪಿಲ್ಲಿನ ಜನ ಇಲ್ಲೇ ಸುಮಾರು ಜನ ಅಂತ ಜೀವರಕ್ಷಣಾ ಕೆಲ್ಲಿ ವರ್ತಮಾನ ಮುಖಮೇಳ ಸಕ್ಕರೆ ಅಂಶ ಇರುವ ವಸ್ತುಗಳು, ಸಾರಜನಕ ಮತ್ತು ಕೊಬ್ಬು. ಇನ್ನು ವಿಟಮಿನ್ಸ್ ಅಂತ ಹೇಳ್ತೇವೆ. ನಮ್ಮ ಶರೀರಕ್ಕೆ ಕೆಲವು ಜೀವಸತ್ವಗಳು, ಜೀವಾತು ಅಂತ ಹೇಳ್ತೇವೆ ನಾವು. ವಿಟಮಿನ್ ಎ ಬೇಕು ನಮಗೆ. ಯಾಕೆ? ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿ ನೋಡಬೇಕು, ನಮಗೆ ಬಣ್ಣದ ವಸ್ತುಗಳನ್ನು ನೋಡಬೇಕು ಅಂದರೆ ನಮಗೆ ವಿಟಮಿನ್ ಎ ಬೇಕು. ಯಾವಾಗ ನಮಗೆ ವಿಟಮಿನ್ ಎ ಕಡಿಮೆ ಆಗ್ತದೋ ಸಂಜೆ ಕಣ್ಣು ಕಾಣೋದಿಲ್ಲ ನಮಗೆ. ನೈಟ್ ಬ್ಲೈಂಡ್ನೆಸ್ ದೊಡ್ಡ ರೋಗ ಅದು, ಗೊತ್ತಾಯ್ತಲ್ಲ. ವಿಟಮಿನ್ ಎ ಕೊರತೆ. ವಿಟಮಿನ್ ಎ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಚೆನ್ನಾಗಿಡುತ್ತೆ, ನಮಗೆ ಬಣ್ಣದ ವಸ್ತುಗಳನ್ನು ನೋಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ, ರೋಗವನ್ನು ಬಾರದಂತೆ ಮಾಡುವಂಥದ್ದು ಕೂಡ ವಿಟಮಿನ್ ಎ ಮಾಡುತ್ತೆ. ಯಾವುದಲ್ಲೆಲ್ಲ ಉಂಟು? ಬಣ್ಣದ ತರಕಾರಿಗಳು, ನೀವು ಬೀಟ್ರೂಟ್ ತಗೊಳ್ಳಿ, ಕ್ಯಾರೆಟ್, ಮಾವಿನ ಹಣ್ಣು, ಹಣ್ಣು ಹಂಪಲು, ಎಲ್ಲ ಬಣ್ಣದ ವಸ್ತುಗಳಲ್ಲಿ ವಿಟಮಿನ್ ಎ ಉಂಟು. ಅದನ್ನು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ತಗೊಳ್ಬೇಕು ನಾವು. ಬಿ ಕಾಂಪ್ಲೆಕ್ಸ್ ಅಂತ ಹೇಳ್ತೇವೆ ನಾವು. ಬಿ ಜೀವಾತು ನಮ್ಮ ನರಗಳಿಗೆ ಶಕ್ತಿ ಕೊಡುವಂಥದ್ದು, ನಮಗೆ ಜ್ಞಾಪಕ ಶಕ್ತಿ ಕೊಡುವಂಥದ್ದು, ಮೆಮರಿ ಅಂತ ಹೇಳ್ತೇವೆ ನಾವು.
ಜ್ಞಾಪಕ ಶಕ್ತಿ ಜಾಸ್ತಿ ಆಗಬೇಕಿದ್ರೆ ವಿಟಮಿನ್ ಬಿ ತಗೊಳ್ಬೇಕು. ನಾಲಿಗೆಯಲ್ಲಿ ಹುಣ್ಣಾಗೋದು, ಇದರಲ್ಲಿ ಬಾಯಲ್ಲಿ ಹುಣ್ಣಾಗೋದು, ಇದೆಲ್ಲ ವಿಟಮಿನ್ ಇ ಕೊರತೆಯಿಂದ. ಕೈಕಾಲಲ್ಲಿ ಇರುವೆ ಬಂದಾಗೆ ಜುಮ್ಮೋದು, ಇದು ವಿಟಮಿನ್ ಬಿ ಕೊರತೆಯಿಂದ. ನೋಡಿ, ಯಾವ ವಸ್ತುವಲ್ಲಿ ಉಂಟೋ ಅದನ್ನು ನಾವು ತಗೊಳ್ಳೋದಿಲ್ಲ ಯಾವಾಗಲೂ ಅಲ್ವಾ. ಕುಚ್ಚಲಕ್ಕಿ ಗಂಜಿ ಈಗ ಯಾರು ಊಟ ಮಾಡೋದಿಲ್ಲ, ಈಗೆಲ್ಲ ಇಂಗ್ಲೀಷ್ ಮೀಡಿಯಮ್, ವೈಟ್ ರೈಸ್. ನಮಗೆ ಬಿಳಿ ಅಕ್ಕಿ ಬೇಕು, ಕೆಂಪಕ್ಕಿ ಬೇಡ. ಕುಚ್ಚಲಕ್ಕಿಯಲ್ಲಿ ಬಿ ಕಾಂಪ್ಲೆಕ್ಸ್ ಉಂಟು, ಅದನ್ನು ಸಾಕಷ್ಟು ತಗೊಂಡ್ರೆ ನಮ್ಮ ನರಗಳಿಗೆ ಶಕ್ತಿ ಬರ್ತದೆ, ಜ್ಞಾಪಕ ಶಕ್ತಿ ವರ್ಧನೆ ಆಗ್ತದೆ, ಕೈಕಾಲು ನೋವು ಕಡಿಮೆ ಆಗ್ತದೆ. ಇದಲ್ಲ, ಇನ್ನು ನಿಮ್ಮ ಮೊಳಕೆ ಬರುವ ಕಾಳುಗಳು, ನೀವು ಹೆಸರು ಕಾಳು, ಕಡಲೆಕಾಳು ನೆನೆಸಿ ಸ್ವಲ್ಪ ಹೊತ್ತಿಟ್ಟ ಮೇಲೆ ಬಿಳಿ ಒಂದು ಇದು ಬರ್ತದೆ ನೋಡಿ, ಮುಂಗೆ ಅಂತ ಹೇಳ್ತೇವೆ ನಾವು, ಅದರಲ್ಲಿ ಬಿ ಕಾಂಪ್ಲೆಕ್ಸ್ ಉಂಟು. ಮಜ್ಜಿಗೆಯಲ್ಲಿ ಉಂಟು. ಹಳೆ ಕಾಲದಲ್ಲಿ ನೋಡಿ ಮಜ್ಜಿಗೆ ಕಡಿತಿದ್ರು, ದೂರಿಂದ ಗೊತ್ತಾಗ್ತಿತ್ತು ಅಲ್ಲಿ ಮನೆ ಉಂಟು, ಮಜ್ಜಿಗೆ ಕಡಿ ಮೊಸರು ಕಡಿತಾ ಇದ್ದಾರೆ ಅಂತ. ಇವತ್ತು ಮಿಕ್ಸಿ ಬಂದಿದೆ, ನಮಗೆ ಮೊಸರು ಕಡಿಲಿಕ್ಕಿಲ್ಲ, ಮಿಕ್ಸಿಯಲ್ಲಿ ಬೆಣ್ಣೆ ಮಿಕ್ಸ್ ಆಗ್ತದೆ, ಫ್ಯಾಟ್ ಕೊಬ್ಬಿನಂಶ ಜಾಸ್ತಿ ಹೋಗ್ತದೆ. ಆದ್ದರಿಂದ ಮಜ್ಜಿಗೆಯಲ್ಲಿ ಬಿ ಕಾಂಪ್ಲೆಕ್ಸ್ ಉಂಟು. ಇನ್ನು ವಿಟಮಿನ್ ಸಿ ಅಂತ ಹೇಳ್ತೇವೆ ನಾವು, ಸಿ ಜೀವಾಗಬೇಕು ನಮ್ಗೆ. ಯಾಕೆ ಗೊತ್ತಂಡ, ನಾಳೆ ಎಲ್ಲಿ ಹಲ್ಲುಗಳ ಒಸಡುಗಳಲ್ಲಿ ರಕ್ತಸ್ರಾವ ಆಗೋದು, ಸ್ಕರ್ವಿ ಅಂತ ಹೇಳ್ತೇವೆ ನಾವು, ಅದು ವಿಟಮಿನ್ ಸಿ ಕೊರತೆಯಿಂದ. ಇನ್ನೊಂದು ವಿಟಮಿನ್ ಸಿ ಕೆಲಸ ಮಾಡ್ತದೆ, ಏನು ಗೊತ್ತುಂಟೋ, ನಮ್ಮ ಶರೀರಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುವಂಥದ್ದು. ಇನ್ನು ಮೂರನೇದು, ನಮ್ಮ ಶರೀರಕ್ಕೆ ಕಬ್ಬಿಣದ ಅಂಶ ಬೇಕು. ಕಬ್ಬಿಣದಿಲ್ಲಿಕ್ಕೆ ಹೋಗಬೇಡಿ, ನಮ್ಮ ರಕ್ತ ಕೆಂಪಲ್ವಾ, ರಕ್ತಕ್ಕೆ ಕೆಂಪು ಬಣ್ಣ ಕೊಡೋದು ಕಬ್ಬಿಣ, ಹಿಮೋಗ್ಲೋಬಿನ್ ಅಂತ ಹೇಳ್ತಾರೆ. ಇದನ್ನು ನಿಮ್ಮ ಪಾಠ ಪುಸ್ತಕದಲ್ಲಿ ಇರುವ ವಿಷಯನೇ ನಾನು ಹೇಳ್ತಾ ಇರೋದು. ಹೀಮ್ ಅಂದರೆ ಕಬ್ಬಿಣದ ಅಂಶ, ಗ್ಲೋಬಿನ್ ಅಂದರೆ ಪ್ರೋಟೀನ್ ಅಂಶ. ಯಾವಾಗ ಹಿಮೋಗ್ಲೋಬಿನ್ ನಮ್ಮ ಶರೀರದಲ್ಲಿ ಕಡಿಮೆ ಆಯಿತು, ನಾವು ಬಿಳಿ ಆಗ್ತೇವೆ. ಬಿಳಿ ಆದರೆ ನೋಡ್ಲಿಕ್ಕೆ ಚಂದ, ಅದೊಂದು ರೋಗ. ಅಂದರೆ ರಕ್ತದಲ್ಲಿ ಕಬ್ಬಿಣದ ಅಂಶದ ಕೊರತೆ, ಸುಸ್ತಾಗ್ತೇವೆ, ವೀಕ್ ಆಗ್ತದೆ, ಹಾರ್ಟ್ ವೀಕ್ ಆಗ್ತದೆ, ಕೈಕಾಲು ಬಗ್ತದೆ, ಇದೆಲ್ಲ बी कॉम्प्लेक्स ಸುಮಾರು ಈಗ 4-5 ವರ್ಷ ಪಡೆ ಹವೆ ಸಂಖ್ಯೆನ ಇಚ್ಛಾವೆತ್ತಣ ತೊಗಡೆ ಜನನಿ ಮಣ್ಣ ನೀವು ನಿಮ್ಮ ಅನಿಸಿಕೆಯ ಬಗ್ಗೆ ಒಂದು ಪುಸ್ತಕವನ್ನು ಯಾಕೆ ಬರಿಬಾರ್ದು ಅವನು ಹಣ್ಣು ಏಕೆ ಯೋಚನೆ ನಮ್ಮ ಕದಿಲ್ಲಿ. ವಿಟಮಿನ್ ಸಿ 3 ರೀತಿಯಲ್ಲಿ ಕೆಲಸ ಮಾಡ್ತದೆ ಅಂತ ಹೇಳಿದ. ಏನು, ಒಂದು ಹಲ್ಲಿನ ಒಸಡುಗಳನ್ನು ಗಟ್ಟಿ ಮಾಡೋದು, ಎರಡನೇದು ರೋಗ ನಿರೋಧಕ ಶಕ್ತಿ, ಮೂರನೇದು ಶರೀರದಲ್ಲಿ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳೋದು. ವಿಟಮಿನ್ ಸಿ ಯಾವುದರಲ್ಲಿ ಉಂಟು? ನೆಲ್ಲಿಕಾಯಿ ನೋಡಿದಿರ ನೀವು? ನೆಲ್ಲಿಕಾಯಿ ಯಾರು ಎಲ್ಲಿ ಕಾಣಲಿಕ್ಕೆ ಸಿಗೋದಿಲ್ಲ ಈಗ. ನಾವೆಲ್ಲ ಕಲ್ಲು ಹೊಡೆದು ಬೆಳೆಸಿ ನೆಲ್ಲಿಕಾಯಿ ತಿಂದು ಹೋಗ್ತಿದ್ದೆವು, ಅದರಲ್ಲಿ ವಿಟಮಿನ್ ಸಿ ಉಂಟು. ಲಿಂಬೆ ಹುಳಿಯಲ್ಲಿ ವಿಟಮಿನ್ ಸಿ ಉಂಟು. ನೀವು ನೋಡಿ, ಲಿಂಬೆ ಹುಳಿ ಬೇಕಿದ್ರೆ 3-4 ಅಂಗಡಿಗೆ ಹೋಗ್ಬೇಕಲ್ವಾ. ನಾನು ಕೊನೆ ಅಂಗಡಿ ಹೇಳ್ತಾನೆ 10 ರೂಪಾಯಿಗೆ 2,000 ಅಂತ, ಬೇಡ ಅಂತ ವಾಪಸ್ ಬರ್ತೇವೆ ನಾವು. ಲಿಂಬೆ ಹುಳಿ ತಗೊಳ್ಳೋದು ಯಾರು ಗೊತ್ತುಂಟಾ? ರಿಕ್ಷಾ ಡ್ರೈವರ್, ಲಾರಿ ಡ್ರೈವರ್, ಬಸ್ ಡ್ರೈವರ್ 5 ಹಿಡ್ಕೊಂಡು ಹೋಗ್ತಾರೆ ಅವರು. 4 ಚಕ್ರದಡಿಗೆ 4 ಇಡ್ತಾರೆ, ಒಂದು ಎದುರು ತೂಗ ಹಾಕ್ತಾರೆ. ನಿಮ್ಮ ಎಲ್ಲ ಆಗಲ್ಪಾಡಿ ಮಾರ್ಪನಾಡ್ಕೆಲ್ಲ ರೋಡ್ಗಳು ಗಟ್ಟಿಯಾಗಿದೆ. ಯಾಕೆ? ದಿನ ವಿಟಮಿನ್ ಸಿ ಸಿಗ್ತಾ ಇದೆ. ಅದಕ್ಕೆ ನಮಗೆ ಶರ್ಬತ್ ಮಾಡಲಿಕ್ಕೆ ಸಿಗೋದಿಲ್ಲ ಅಲ್ವಾ. ಯಾವುದಲ್ಲಿ ಉಂಟೋ ಅದು ನಾವು ತಗೊಳ್ಳೋದಿಲ್ಲ, ಯಾವುದಲ್ಲಿ ಇಲ್ಲೋ ಅದು ನಮಗೆ ಬೇಕು. ಗೊತ್ತಾಯ್ತಲ್ಲ? ವಿಟಮಿನ್ ಸಿ ನಿಮ್ಮ ಯಾವುದು? ಆರೆಂಜು, ಕಿತ್ತಳೆ ಹಣ್ಣು, ಮುಸುಂಬಿ, ಇದೆಲ್ಲ ಫಲವಸ್ತುಗಳಲ್ಲಿ ವಿಟಮಿನ್ ಸಿ ಇದೆ. ವಿಟಮಿನ್ ಸಿ ತಗೊಂಡಿದ್ದರಿಂದ ನಮ್ಮ ಹಲ್ಲಿನ ಒಸಡು ಗಟ್ಟಿ ಆಗ್ತದೆ, ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತದೆ, ಮತ್ತು ನಮ್ಮ ಶರೀರಕ್ಕೆ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳಲಿಕ್ಕೆ ವಿಟಮಿನ್ ಸಿ ಸಹಾಯ ಮಾಡುತ್ತೆ. ಇನ್ನು ವಿಟಮಿನ್ ಡಿ ಅಂತ ಹೇಳ್ತೇವೆ ನಾವು, ಡಿ ವಿಟಮಿನ್. ನೋಡಿ, ಡಿ ಶಬ್ದಗಳು ಬರುವ ಶಬ್ದಗಳೆಲ್ಲ ಒಳ್ಳೆಯದಲ್ಲ. ಯಾಕೆ ಗೊತ್ತುಂಟ? ಡಯಾಬಿಟೀಸ್, ಡ್ರಗ್ಸ್, ಡ್ರಿಂಕ್ಸ್, ಡಾಕ್ಟರ್ ಕೂಡ ಕೆಟ್ಟವರೇ. ಡಿಯಲ್ಲಿ ಒಂದು ಒಳ್ಳೆಯದು ಅಂತ ಹೇಳಿದರೆ ವಿಟಮಿನ್ ಡಿ. ವಿಟಮಿನ್ ಡಿ ನಮಗೆ ಸಾಕಷ್ಟಿದ್ದರೆ ನಮ್ಮ ಎಲುಬುಗಳು ದಷ್ಟಪಟ್ಟಾಗ್ತದೆ. ಆದರೆ ನಮಗೆ ಬೆಳಗ್ಗೆದ್ದು ಬಿಸಿಲಿಗೆ ನಿಲ್ಲಲಿಕ್ಕೆ ಪುರ್ಸೊತ್ತಿಲ್ಲ. ಅದಕ್ಕೆ ನೋಡಿ, ಈಗ ಸಂಧ್ಯಾ ವಂದನೆ, ಸೂರ್ಯಾರ್ಘ್ಯ ಪ್ರಧಾನ, ಸೂರ್ಯ ನಮಸ್ಕಾರ, ಸೂರ್ಯ ಮೇಲೆ ಬಂದ ಮೇಲೆ ಸೂರ್ಯನ ಬಿಸಿಲು ನಮ್ಮ ಮೈ ಮೇಲೆ ಬಿದ್ದಕೊಳ್ಳೆ ನಮ್ಮ ಮೈಯಲ್ಲಿ ವಿಟಮಿನ್ ಡಿ ಉತ್ಪನ್ನ ಆಗುತ್ತೆ. ವಿಟಮಿನ್ ಡಿ ಉತ್ಪನ್ನ ಆದ ಕೂಡಲೇ ನಮ್ಮ ಎಲುಬುಗಳು ದಷ್ಟಪುಷ್ಟಾಗ್ತದೆ. ಗೊತ್ತಾಯ್ತಲ್ಲ? ನಮಗೆ ರೋಗ ನಿರೋಧಕ ಶಕ್ತಿ ಬರ್ತದೆ. ನಮ್ಮಲ್ಲಿ ಡಯಾಬಿಟೀಸ್, ಈಗ ಲೇಟೆಸ್ಟ್ ರಿಸರ್ಚ್ನಲ್ಲಿ ಹೇಳ್ತಾರೆ, ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವುದು ಕೂಡ ವಿಟಮಿನ್ ಡಿ ಮಾಡ್ತದೆ ಅಂತೇಳಿ. ಆದರೆ ನಮಗೆ ಬೆಳಗ್ಗೆ ಪುರ್ಸೊತ್ತಿಲ್ಲ ಬಿಸಿಲಿಗೆ ನಿಲ್ಲಲಿಕ್ಕೆ ಅಲ್ವಾ. ನಾವು ಹೇಳುವಾಗಲೇ 9 ಗಂಟೆ ಆಗುತ್ತೆ. ಇಂಗ್ಲೀಷೇನಲ್ಲೇ ಕನ್ನಡನಲ್ಲೇ ಕನ್ನಡನ ಪ್ರಥಮ ಚಿಕಿತ್ಸೆ ಜೀವ ರಕ್ಷಣೆಯನ್ನು, इंग्लिशेना लाइफ सेवर म्हणरी. तसं दोन्ही पुस्तकां एक 3-4 वर्सां फुडें प्रिंट केल्लीं. दैवानुकूलेन त्या अन्नपूर्णेश्वरी दुर्गा परमेश्वरी देती दया म्हजे आसा गेद्दाळिले. 2-3 वर्सां भितर एक 12,000 हे पुस्तकां प्रती जनां पव्यस जाल्ले. ते मुख भारी संतोषाचा विषय. तिथून त्याच्यानंतर हांव 2008 रिटायर जाला. रिटायर जाला म्हण एक 10 वर्सां ಏನೋ ಪಯ್ಯ ವೈದ್ಯಕೀಯ ಕಾಲೇಜನ್ನು एक ಪ್ರೊಫೆಸರ್ जावन 10 वर्सां इथं करून एक इथले मेळ्ळा म्हाका अनुकूल जाला. थंयले हांवें ಮತ್ತೆ ಪ್ರಥಮ ಚಿಕಿತ್ಸೆ ಬಗ್ಗೆ ಜನಾಂಗ ಮಾಹಿತಿ ತಗೊಂಡು ಹಾವ ಗೆಲ್ಲ. ಈಗ ಬಿಟ್ಬಿಟ್ಟಿದ್ದಾನೆ ಪಾಪ, ಕೆಳದ ಒಡೆ ಫ್ರ್ಯಾಕ್ಚರ್ ಆಗಿದೆ ಅಂತ ಇಟ್ಕೊಳ್ಳಿ, ಮಾತಾಡಬೇಡ ಅಂತ ಹೇಳಿದ್ರೆ ಜಾಸ್ತಿ ಮಾತಾಡ್ತಾರೆ.
ಗೊತ್ತಾಯ್ತಲ್ಲ. ಆಗ ಅವನು ಮಾತಾಡದಂತೆ ಸಮಸ್ಯೆ ಇಲ್ಲ, ಅವನಿಗೆ ಒಳ್ಳೆ ಬ್ಯಾಂಡೇಜ್ ಭಾರಿ ಚಂದ ಕಾಣ್ತಾನೆ. ಇದು ದವಡೆ ಫ್ರ್ಯಾಕ್ಚರ್ ಆಗುವಾಗ ನಾವು ಕೊಡುವಂಥ ಒಂದು ಬ್ಯಾಂಡೇಜ್. ಕೆಳ ದವಡೆ ಫ್ರ್ಯಾಕ್ಚರ್ ಆದರೆ ಈ ಥರ ಬ್ಯಾಂಡೇಜ್ ಕೊಟ್ಟರೆ ಈ ದವಡೆಗೆ ನಾವು ಸಪೋರ್ಟ್ ಕೊಟ್ಟಾಗೆ. ಇನ್ನೂ ಜಾಸ್ತಿ ಅವ್ನು ಮಾತಾಡಲಿಕ್ಕೆ ಆಗೋದಿಲ್ಲ, ಅಂದರೆ ಗಾಯ ಜಾಸ್ತಿ ಆಗೋದಿಲ್ಲ. ನಮ್ಮ ಪ್ರಥಮ ಚಿಕಿತ್ಸೆ ಏನು, ಗಾಯ ಜಾಸ್ತಿ ಆಗದಂತೆ ನೋಡ್ಕೊಳ್ಳೋದು ಅಷ್ಟೇ, ಗೊತ್ತಾಯ್ತಲ್ಲ. ಇನ್ನು ತಲೆಗೆ ಏಟಾಗಿದೆ, ತುಂಬ ಸಣ್ಣ ಸಣ್ಣ ಗಾಯಗಳಾಗಿದೆ ಅಂತ ಇಟ್ಕೊಳ್ಳಿ. ಇದೇ ನಮ್ಮ ಹತ್ರ ತ್ರಿಕೋಣಾಕಾರ ಪಟ್ಟಿ ಉಂಟು, ಬಳ್ಳಿಗೆ ಗಳಿಸುವುದಿಲ್ಲ. ಇದು ತಲೆಗೆ ಏಟಾಗುವಾಗ ನಾವು ಕೊಡುವಂಥ ಒಂದು ಬ್ಯಾಂಡೇಜ್, ಹೆಡ್ ಕೇರ್ ಅಂತ ಹೇಳ್ತಾರೆ. ಇನ್ನು ಬೇಕಿದ್ರೆ ಇಲ್ಲಿಗೆ ಒಂದು ಸನ್ಮಾನ ಮಾಡಿಬಿಟ್ಬಿಡುವ, ಈಗ ನೆಟ್ಪೇಟ ಇದನ್ನು ಇದರ ಹಿಂದೆ ಸುತ್ತಿ ಬಿಟ್ಟರೆ ಸಾಕು. ದಿಸ್ ಈಸ್ ಕಾಲ್ಡ್ ಆಸ್ ಹೆಡ್ ಕೇರ್ ಅಂತ ಹೇಳ್ತಾರೆ. ಅತ್ತಗೆ ಪ್ರತಿ ಕಡೆಗೆ ಹೊತ್ತನು ಮಧ್ಯದ ಐದಲ್ಲಿ ಇತ್ತು ಮುಖ ಕಳ ಶಿಕ್ಕುಂಚ ಶಿಬಿರಾರ್ಥ್ಯಾಂಗ ಮನದಟ್ಟುದೊಂಚ ರೀತಿನೇ ಅಶ ಪ್ರೋಗ್ರಾಮ್ ಹಾಂ ಕರ್ಗಣ್ಣುವೇರ ते अतंग शमळरी हांवें कर्नाटक केरळा आंध्र डेल्ली बरें गेलो हांव ट्रेनिंगाक म्हण थोडे कडेन गुजरातान मुख अप्पा हांव हांगा कुडेला थंयले एक वार ಮತ್ತು ಈಗ ಪ್ರಥಮ ಚಿಕಿತ್ಸೆ ಥೈ म्हणल्यार ಹಿಂದಿನೇ ಕನ್ನಡ ಇಂಗ್ಲೀಷ್ ತಂಗ ಏನ ತಿತ್ತು ಅಂದನ ಮುಖ म्हणल्यार ಭಾಷಾ ಪ್ರವೀಣನೂ ಎದಲ್ಲಿಲ್ಲ ಅಕ್ಕಡ ಭಾಷೆ ಇದ್ದದ್ದು ಏರ ದೇವಸ್ಥ ಕನ್ನಡದವು ಇಂಗ್ಲೀಷ್ದವು ಹಿಂದಿದವು ಮಲಯಾಳಂ ತುಳು ಒಟ್ಟು ಭಾಷೆನ ಪರಿಣಿತಿನ ತಿಳಿಲೆ ಜನಾಂಗ ತಿಳುವಳಿಕೆ ಯೋಂಚ ಮಟ್ಟ ರೀತಿಯೇ ಈಗ ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಮಾಹಿತಿ ದವಗಂಡು ಏರ. ನಮ್ಮ ಹತ್ರ ಇಂಥ ಒಂದು ಬಟ್ಟೆ ಉಂಟು, ಟವೆಲ್ ಇದ್ರೂ ಸಾಕು, ಗೊತ್ತಾಯ್ತಲ್ಲ. ಈ ಟವೆಲನ್ನು ನೋಡಿ ಹೀಗೆ ಹಾಕಿದ, ಈಚೆ ಕೈಯಿಂದ ಇಲ್ಲಿ ಒಂದು ಕಟ್ಟಿಬಿಟ್ಟ. ನಿಮ್ಮ ಬಾಟವೆಯಿಂದ ಕಟ್ಟಿದ್ರೆ ಸಾಕು. ಯಾಕೆ ಹೇಳಿದ್ರೆ ನೋಡಿ, ಈ ಗಾಯ ಆದ ಎಲುಬಿಗೆ ಅಲುಗಾಟ ಇಲ್ಲದಂತೆ ಇವನನ್ನು ತಗೊಂಡು ಹೋಗೋದು, ಅದು ನಮ್ಮ ಕೆಲಸ. ಯಾವುದೇ ಫ್ರ್ಯಾಕ್ಚರ್ ಆಗಲಿ, ಯಾವುದೇ ಮೂಳೆ ಎಲುಬು ಮುರಿದ ಕೊಳ್ಳೆ ಆ ಮುರಿದ ಜಾಗಕ್ಕೆ ಅಲುಗಾಟ ಸಿಗದಂತೆ ನೋಡ್ಕೊಳ್ಬೇಕು. ಅಲುಗಾಟ ಮಾಡಿದ ಕೊಳ್ಳೆ ಅದು ಜಾಸ್ತಿ ಆಗ್ತದೆ. ನೀರು ಅತೀ ಪ್ರಾಮುಖ್ಯ. ತಗೊಳ್ಳಿ, ನಾವು ಒಂದು ದಿವಸಕ್ಕೆ ಎಷ್ಟು 2 ರಿಂದ 3 ಲೀಟರ್ ನೀರು ಕುಡಿಬೇಕು. ಒಮ್ಮೆಲೆ ಕುಡಿಬೇಡಿ, ವಾಂತಿ ಆಗ್ತದೆ. ಬೆಲ್ಲ ತುಂಡು ನೀರು ಕೊಡ್ತಿದ್ರು. ಮದುವೆ ಮನೆಗೆ ಹೋದರೆ ಬೆಲ್ಲ ತುಂಡು ನೀರು ಇಟ್ಟಿದ್ರು. ಇವತ್ತು ಪಕ್ಕದ ಮನೆಗೆ ಹೋದರೆ ಸಚಿನ್ ತೆಂಡೂಲ್ಕರ್ ಹಾರ್ಲಿಕ್ಸ್, ಅವ ಸೆಂಚುರಿ ಹೊಡಿತಾನೆ, ಅವ ಬೂಸ್ಟ್ ಕುಡಿಯಲ್ಲ, ಗೊತ್ತಾಯ್ತಲ್ಲ. ನಮಗೆ ಸಕ್ಕರೆ ಆಗಬೇಕು, ಬೆಲ್ಲ ತಿಂದರೆ ಕಪ್ಪಾಗ್ತಾರೆ ಅಂತ ಕೆಲವರು ಹೇಳಿದರು. ಸಕ್ಕರೆ ತಿಂದು ಬಿಡಿಯೋದವರು ನೋಡಲಿಲ್ಲ ನಾನು. ನೋಡಿ, ಬೆಲ್ಲದಲ್ಲಿ 3 ಅಂಶ ಇದೆ ಮಕ್ಕಳೇ, ತಿಳ್ಕೊಳ್ಳಿ. ಬೆಲ್ಲದಲ್ಲಿ 3 ಅಂಶಗಳೇ. ಸಕ್ಕರೆ ಅಂಶ ಇದೆ, ಗ್ಲೂಕೋಸ್, ಅದು ನಮಗೆ ಬೇಕು. ಕಬ್ಬಿಣದ ಅಂಶ ಉಂಟು, ಬೆಲ್ಲ ಮಾಡೋದು ಕಬ್ಬಿಣದ ಬಣಲೆಯಲ್ಲಿ, ಆಗ ಗೊತ್ತಿಲ್ಲದೆ ನಮಗೆ ಕಬ್ಬಿಣದ ಅಂಶ ಹೋಗ್ತದೆ. ಕ್ಯಾಲ್ಸಿಯಂ, ಅದಕ್ಕೆ ಸುಣ್ಣ ಅಂತಾರೆ, ಸುಣ್ಣದ ಅಂಶ ಬೇಕು ನಮ್ಮ ಎಲುಬಿಗೆ ದಷ್ಟಪುಷ್ಟ ಆಗಲಿಕ್ಕೆ. 3 ಅಂಶಗಳು ನಮಗೆ ಗೊತ್ತಿಲ್ಲದೆ ಹೋಗ್ತದೆ ನೋಡಿ ಬೆಲ್ಲದಲ್ಲಿ. ಅದಕ್ಕೆ ಬೆಲ್ಲ ನೀರು ಕೊಡ್ತಿದ್ರು. ದೇವಸ್ಥಾನಗಳಲ್ಲೆಲ್ಲ ಬೆಲ್ಲದ ಪಾಯಸ ಮಾಡ್ತಿದ್ರು. ಇವತ್ತು ದೇವಸ್ಥಾನಗಳಲ್ಲಿ ಕೂಡ ಸಕ್ಕರೆ ಹಾಕ್ತಾರೆ, ಬಿಡಿ ಹಾಕಬೇಕು, ಕಪ್ಪು ಬೇಡ ಅಂತೇಳಿ, ಗೊತ್ತಾಯ್ತಲ್ಲ. ಇನ್ನು ಕಾಫಿಗೆ ಬೆಲ್ಲ ಹಾಕ್ತಿದ್ರು, ಎಲ್ಲದಕ್ಕೂ ಬೆಲ್ಲ ಉಪಯೋಗಿಸ್ತಿದ್ರು ನೋಡಿ. ಅಂದರೆ ಕಬ್ಬಿಣದ ಅಂಶ ಬೇಕು ನಮ್ಮ ಶರೀರಕ್ಕೆ. ಇನ್ನು ಸೊಪ್ಪು ತರಕಾರಿಗಳು, ಹರಿವೆ ಸೊಪ್ಪು ಕೇಳಿದ್ರೆ ನೀವು, ಪಾಲಕ್ ಸೊಪ್ಪು ಅಂತ ಹೇಳ್ತೇವೆ ನಾವು. ಇನ್ನು ಡ್ರಮ್ ಸ್ಟಿಕ್ ಅಂತ ಏನು ಹೇಳ್ತಾರೆ ನೀವು ಅದಕ್ಕೆ ಕನ್ನಡದಲ್ಲಿ, ನುಗ್ಗೆ ಕೋಡು ಮತ್ತು ನುಗ್ಗೆ ಎಲೆ, ಅದರಲ್ಲಿ ಅತಿಯಾಗಿ ಕಬ್ಬಿಣದ ಅಂಶ ಉಂಟು. ಅದು ನಮ್ಮ ಶರೀರಕ್ಕೆ ಸಾಕಷ್ಟು ಬೇಕು, ಗೊತ್ತಾಯ್ತಲ್ಲ. ಆದ್ದರಿಂದ ಕಬ್ಬಿಣದ ಅಂಶ ಜಾಸ್ತಿ ಇದ್ದಾಗೆ ನಮ್ಮ ರಕ್ತ ಚೆನ್ನಾಗಿರುತ್ತೆ, ಕೆಂಪಾಗಿರುತ್ತೆ, ಗೊತ್ತಾಯ್ತಲ್ಲ. ಇನ್ನು ನಮಗೆ ಬೇರೆ ಟ್ರೇಸ್ ಮಿನರಲ್ಸ್ ಅಂತ ಇದೆ ನೋಡಿ, ಕಾಪರ್, ಜಿಂಕ್, ಟಿನ್. ನಮಗೆ ತಾಮ್ರ ಬೇಕು ನಮ್ಮ ಶರೀರಕ್ಕೆ, ಕವರ ಬೇಕು, ಸತು ಬೇಕು, ಎಲ್ಲ ಬೇಕು ನೋಡಿ. ಹಳೆ ಕಾಲದಲ್ಲಿ ಅವರಿಗೆ ಏನು ಗೊತ್ತಿಲ್ಲ ವಿಟಮಿನ್ ಮಿನರಲ್, ಆದರೂ ತಾಮ್ರದ ಪಾತ್ರೆಗೆ ಕಲಾಯಿ ಹಾಕಿ ಅದರಲ್ಲಿ ಮಾಡ್ತಿದ್ರು ಸಾರು, ಸಾಂಬಾರು, ಪಾಯಸ ಎಲ್ಲ. ಇವತ್ತು ನಮಗೆ ಸ್ಟೈನ್ಲೆಸ್ ಸ್ಟೀಲ್ ಬಂದಿದೆ, ಕಾಪರ್ ಕೆಳಗೆ ಹೋಗಿದೆ, ತಾಮ್ರ ಅಡಿಗೆ ಹೋಗಿದೆ, ಸ್ಟೀಲ್ನ ಅಡಿಗೆ ಮೇಲೆ ಬರುವುದಿಲ್ಲ ಅದು. ದೋಸೆ ಕಬ್ಬಿಣದ ಕಾವಲಿಯಲ್ಲಿ ಮಾಡ್ತಿದ್ದೇವೆ ನಾವು. ಅಂದರೆ ದೋಸೆ ಎತ್ತುವಾಗ ಸ್ವಲ್ಪ ಕಬ್ಬಿಣದ ಅಂಶ ದೋಸೆ ಒಟ್ಟಿಗಾಗಿ ನಮ್ಗೆ ಗೊತ್ತಿಲ್ಲದೆ ಹೋಗ್ತಿತ್ತು. ಇವತ್ತು ನಮಗೆ ನಾನ್ ಸ್ಟಿಕ್ ಬೇಕು, ಎಣ್ಣೆ ಹಾಕದೆ ದೋಸೆ ಹೇಳುವಂಥದ್ದು. ನಮ್ಮ ಜೀವನ ಶೈಲಿ ಬದಲಾವಣೆ ಆದಷ್ಟು ನಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ, ಗೊತ್ತಾಯ್ತಲ್ಲ.